ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರು ಜೀವನೋಪಾಯಕ್ಕಾಗಿ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಏನಾದರೂ ಒಂದು ಮಾಡಲೇಬೇಕು. ಕಾಯಕವೇ ಕೈಲಾಸ ಅಂತಿರ್ತಕ್ಕಂಥ ಬಸವಣ್ಣನವರ ಒಂದು ವಚನದಂತೆ, ಒಂದು ಮಾತಿನಂತೆ ನಾವು ಪ್ರತಿಯೊಬ್ಬರು ಏನೋ ಒಂದು ಕಾಯಕ ಮಾಡಲೇಬೇಕು. ಆ ಕಾಯಕ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಕಾಯಕವೂ ಕೂಡ ಒಂದು ವಿಶೇಷವಾದ್ದೇ ಆಗಿರುತ್ತೆ. ಆದರೆ ಆ ಕಾಯಕ ಮಾಡ್ತಾ ಇರ್ತಕ್ಕಂಥ, ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅದರಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತಾ ಇರುತ್ತೆ. ವ್ಯಾಪಾರದಲ್ಲಿ ವೃದ್ಧಿ ಆಗ್ತಾ ಇರೋದಿಲ್ಲ. ಸರ್ಕಾರಿ ನೌಕರರಿಗೆ ಬಹುಶಃ ಅವರಿಗೆ ಒಂದು ಸ್ವಲ್ಪ ಏರುಪೇರಾದರೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೂ ಕೂಡ ವ್ಯಾಪಾರಸ್ಥರಿಗೆ ಒಂದಿನ ಇರೋ ವ್ಯಾಪಾರ ಒಂದಿನ ಇರೋದಿಲ್ಲ. ಅಲ್ಲಿ ನಾನಾ ವಿಧವಾದ ಕಾರಣಗಳಿರುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ ಸಾಕಷ್ಟು ನಂಬಿಕೆಗಳ ಪ್ರಕಾರ ಸಾಕಷ್ಟು ಬದಲಾವಣೆಗಳು ಕೂಡ ಇರುತ್ತೆ. ಈಗ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಏನೇ ವ್ಯಾಪಾರ ಮಾಡಲಿ, ಆ ವ್ಯಕ್ತಿ ಏನಾಗಿರುತ್ತೆ, ಒಂದು ಜಾಗದಲ್ಲಿ ಇರ್ತಾರೆ. ಆ ಜಾಗ ಅದು ಪೂರ್ವಾಭಿಮುಖವಾಗಿರ್ಬೋದು, ಉತ್ತರಾಭಿಮುಖವಾಗಿರ್ಬೋದು, ಪಶ್ಚಿಮಾಭಿಮುಖವಾಗಿರ್ಬೋದು, ದಕ್ಷಿಣಾಭಿಮುಖವಾಗಿರ್ಬೋದು. ಆದರೆ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವ್ಯಾಪಾರ ಹೆಚ್ಚಾಗಬೇಕು, ಜನಾಕರ್ಷಣೆ ಆಗಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ತಾನು ಹಾಕಿರೋ ಬಂಡವಾಳ, ತನ್ನ ಕುಟುಂಬ ರಕ್ಷಣೆ ಆಗಬೇಕು, ಮತ್ತು ತನ್ನ ಕಷ್ಟಕ್ಕೆ ತಕ್ಕ ಫಲ ಸಿಗಬೇಕು ಅಂತಕ್ಕಂಥದ್ದಕ್ಕೆ ನಾವು ಏನು ಮಾಡಬೇಕು, ಅದಕ್ಕೆ ತಂತ್ರಶಾಸ್ತ್ರದಲ್ಲಿ ಏನು ವಿಧಿವಿಧಾನ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತು ಪೂರ್ವಾಭಿಮುಖವಾಗಿರ್ತಕ್ಕಂಥ ಅಂಗಡಿಗೆ, ವ್ಯಾಪಾರಕ್ಕೆ, ಪೂರ್ವಾಭಿಮುಖವಾಗಿರ್ತಕ್ಕಂಥ ಬಾಗಿಲಿನ ವ್ಯಾಪಾರಕ್ಕೆ ನಾವೇನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಗಮನಿಸಿ ನೋಡೋಕ್ಕೆ ಹೋದಾಗ, ಜನಾಕರ್ಷಣೆ, ಜನ ಬರಬೇಕು. ಜನ ಬಂದಾಗ ನಮ್ಗೆ ವ್ಯಾಪಾರ ಆಗುತ್ತೆ. ವ್ಯಾಪಾರ ಆದಾಗ ನಾವು ಕೂಡ ಆ ಸಮಯವನ್ನು ಅಲ್ಲಿ ವ್ಯರ್ಥ ಮಾಡಿದ್ದೀವಿ. ಸಮಯಕ್ಕೆ ತಕ್ಕ ಫಲ ಮತ್ತು ನಮ್ಮ ಸಂಬಳ, ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂದರೆ ಜನಾಕರ್ಷಣೆ ಆಗಬೇಕು. ಅದಕ್ಕೆ ಏನು ಮಾಡ್ಕೋಬೇಕು? ನಮ್ಮ ಇತಿಹಾಸದಲ್ಲಿ ಅಥವಾ ತಂತ್ರಶಾಸ್ತ್ರಗಳಲ್ಲಿ ಹಲವಾರು ತಂತ್ರಗಳು, ಸಣ್ಣ ಪುಟ್ಟ ಸೂಕ್ಷ್ಮ ವಿಧಿವಿಧಾನಗಳಿದ್ರೆ, ಅದರಲ್ಲಿ ಬಹುಸೂಕ್ಷ್ಮ ವಿಧಿವಿಧಾನ ಅಂದರೆ ನಮಗೆಲ್ಲ ಕಡೆ ಗಂದಿಗೆ ಅಂಗಡಿಯಲ್ಲಿ ಈಗ ಸಿಗುತ್ತೆ, ಮೊದಲು ಸಿಗ್ತಾ ಇರಲಿಲ್ಲ. ಏನು ಅಂತ ಹೇಳಿದ್ರೆ ಕಪ್ಪು ಅರಿಶಿನ. ನಾವೆಲ್ಲರೂ ಕೂಡ ಹಳದಿ ಅರಿಶಿನವನ್ನು ಕೇಳಿದ್ದೀವಿ, ಆದರೆ ಕಪ್ಪು ಅರಿಶಿನ ಕೇಳಿಲ್ಲ ಕೆಲವರಿಗೆ. ಆದರೆ ಈಗ ಎಲ್ಲ ಕಡೆ ಕಪ್ಪು ಅರಿಶಿನ ಸಿಗುತ್ತೆ. ಕಪ್ಪು ಅರಿಶಿನವನ್ನು ಮನೆಗೆ ತಂದು ಮಾಮೂಲಿ ನಮ್ಮ ಮನೇಲಿ ಉಪಯೋಗಿಸ್ತಕ್ಕಂಥ, ದೇವರ ಹತ್ರ ಉಪಯೋಗಿಸ್ತಕ್ಕಂಥ ಅರಿಶಿನ ಪುಡಿ ಇರುತ್ತೆ. ಹಾಗೆ ಪಚ್ಚ ಕರ್ಪೂರ ಅಂತ, ಬಹಳ ಪಚ್ಚ ಕರ್ಪೂರ ಅಂದರೆ ಎಲ್ಲ ವಿಧಿವಿಧಾನಗಳಲ್ಲೂ ಕೂಡ ಎಲ್ಲಕ್ಕೂ ಕೂಡ ಭಾಳ ಶ್ರೇಷ್ಠವಾಗಿದ್ದಿತ್ತು. ಇವತ್ತು ತಿರುಪತಿ ವೆಂಕಟೇಶ್ವರನ ಮುಖದಲ್ಲಿ ಹೆಚ್ಚು ಭಾಗವನ್ನು ನಾವು ಪಚ್ಚ ಕರ್ಪೂರವನ್ನೇ ನೋಡ್ತೀವಿ. ಹಾಗಾಗಿ ಪಚ್ಚ ಕರ್ಪೂರ ಅಷ್ಟು ಬಲವಾಗಿರುತ್ತೆ. ಮಧ್ಯಾಹ್ನ ಅಥವಾ ನೈಟು ಮನೆಗೆ ತಂದು ಅದನ್ನು ಚೆನ್ನಾಗಿ ತೇಯ್ದಾಗ ಅಂದರೆ ಗಂಧ ಬರುತ್ತೆ. ಆ ಗಂಧಕ್ಕೆ ಅರಿಶಿನ ಪುಡಿಯನ್ನು ಹಾಕಿ, ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಶುದ್ಧವಾದ ನೀರು ಹಾಕಿಬಿಟ್ಟು ಒಂದು ಬಾಟ್ಲಲ್ಲಾಗಲಿ ಒಂದು ಬಾಕ್ಸಲ್ಲಾಗಲಿ ಇಟ್ಕೊಂಡು ಬೆಳಗ್ಗೆ ನೇರವಾಗಿ ನೀವು ಅಂಗಡಿ ತೆಗೆಯೋ ಸಮಯಕ್ಕೆ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಅದನ್ನು ತಗೊಂಡೋಗಿ ಬಾಗಿಲು ಓಪನ್ ಮಾಡ್ದೇನೆ, ಮುಖದ ಬಾಗಿಲು ಓಪನ್ ಮಾಡ್ದೇನೆ ಆ ಬಾಗಿಲ ಮುಂಭಾಗದಲ್ಲಿ ಈ ಒಂದು ಪಚ್ಚ ಕರ್ಪೂರ ಮತ್ತು ಹಾಗೆಯೇ ಕಪ್ಪು ಅರಿಶಿಣದ ಒಂದು ತೇಯ್ದ ಭಾಗ, ಹಾಗೆ ಅರಿಶಿನ ಪುಡಿ, ಮೂರನ್ನು ಕೂಡ ಅಲ್ಲಿ ಪ್ರೋಕ್ಷಣೆ ಮಾಡಿ ನೀವು ಅಂಗಡಿಯಲ್ಲೆಲ್ಲ ಪ್ರೋಕ್ಷಣೆ ಮಾಡ್ತಾ ಬಂದರೆ ನಿಮಗೆ ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ವಿಶೇಷವಾಗಿ ಇನ್ನೂ ₹1 ಕಾಯಿನನ್ನು ನಿಮ್ಮ ಕೈಯಲ್ಲಿ ನೀವು ಆ ಒಂದು ಗಲ್ಲಾಪೆಟ್ಟಿಗೆಗೆ ಅಥವಾ ಆ ಕ್ಯಾಶ್ ಬಾಕ್ಸ್ಗೆ ಹಾಕ್ಕೊಂಡ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ಎಷ್ಟು ದಿನ ಮಾಡಬೇಕು? ಕಂಟಿನ್ಯೂಸ್ ಆಗಿ 9 ದಿನ ಮಾಡಿ. ಅದು ತುಂಬಾ ಒಳ್ಳೆಯದಾಗುತ್ತೆ, ಜನಾಕರ್ಷಣೆ ಆಗುತ್ತೆ, ವ್ಯಾಪಾರ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.